ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಿಮಗೆ ಇವತ್ತು ಒಂದು ವಿಡಿಯೋದಲ್ಲಿ ನಿಮಗೆಲ್ಲ ಗೊತ್ತಾ ಇರ್ಬೋದು, ಈಗ ಒಂದು ರೆಡ್ಮಿ 7A ಲಾಂಚ್ ಆಗ್ತಿರುವಂಥದ್ದು. ಸುಮಾರು 6,000ಕ್ಕಿಂತ ಕಡಿಮೆ ಬೆಲೆಯ ಒಂದು ಫೋನನ್ನು ಕೊಡ್ತಾ ಇದ್ದೀರಾ ಅಂತಂದರೆ ಇದೊಂದು ಆಪ್ಷನ್ ಆಗಬಹುದು. ಈ ಫೋನ್ ಯಾವ ರೀತಿ ಇದೆ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಇದನ್ನು ಪರ್ಚೇಸ್ ಮಾಡ್ಬೋದಾ, ಇದನ್ನು ಪರ್ಚೇಸ್ ಮಾಡಿದ್ರೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಡಿಪೆಂಡ್ ಆನ್ ದ ಪ್ರೊಸೆಸರ್. ನಾನು ಸ್ಪೆಸಿಫಿಕೇಷನ್ ನೋಡ್ಬಿಟ್ಟು ಈ ಒಂದು ಒಪಿನಿಯನ್ ನೀಡ್ತಾ ಇದ್ದೀನಿ. ನನಗೆ ಮೊಬೈಲ್ನ ಅವ್ರು ಕಳಿಸಲ್ಲ, MI ಅವರು ಸದ್ಯಕ್ಕೆ, ಫ್ಯೂಚರಲ್ಲಿ ಕಳಿಸ್ಬೋದೇನೋ. ಟ್ರೈ ಮಾಡ್ತಾಯಿದ್ದೀನಿ ನಾನು ಡಿವೈಸ್ಗಳನ್ನ ಅವ್ರ ಹತ್ರ ಇಸ್ಕೊಳ್ಳೋದಕ್ಕೆ. ಸೊ ಇದು ಸ್ಪೆಸಿಫಿಕೇಷನ್ ನೋಡಿ ನಾನು ನಿಮಗೆ ಇದನ್ನು ಒಪಿನಿಯನ್ ನೀಡ್ತಾ ಇದ್ದೀನಿ. ಇದ್ರ ಬಗ್ಗೆ ಕಂಪ್ಲೀಟ್ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ, ಮತ್ತು ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ಗೂ ಫಾಲೋವನ್ನು ಮಾಡ್ಬೋದು. ಮೊದಲನೇದಾಗಿ ಒಂದು ಫೋನ್ನ ಸ್ಪೆಸಿಫಿಕೇಷನ್ ಬಗ್ಗೆ ಮಾತನಾಡಿದ್ರೆ, ಒಂದು ಫೋನಲ್ಲಿ 5.45 ಇಂಚಿನ HD+ ರೆಸೊಲ್ಯೂಷನ್ ಹೊಂದಿರುವಂಥ IPS ಡಿಸ್ಪ್ಲೇ ಇದಾಗಿರುವಂಥದ್ದು. ಇತ್ತೀಚಿನ ದಿನಗಳಲ್ಲಿ IPS ಡಿಸ್ಪ್ಲೇ ಡೀಸೆಂಟಾಗಿ ಇರುತ್ತೆ. ಮತ್ತು ಇನ್ನೊಂದೇನಪ್ಪ ಅಂದರೆ, ಒಂದು ಡಿಸ್ಪ್ಲೇ 295 PPA ಪಿಕ್ಸೆಲ್ ಡೆನ್ಸಿಟಿಯನ್ನು ಹೊಂದಿರುವಂಥದ್ದು. 295 ಅಂತ ಅಂದರೆ ನಿಮಗೆ ಪಿಕ್ಸೆಲ್ಸ್ಗಳು ಕಾಣೋದಿಲ್ಲ, ತುಂಬ ಒಳ್ಳೆ ಕ್ಲಾರಿಟಿ ಪಿಕ್ಚರ್ ನಿಮಗೆ ಈ ಒಂದು ಡಿಸ್ಪ್ಲೇಯಲ್ಲಿ ಕಾಣುತ್ತೆ. ಈ ಒಂದು ಫೋನಿಂದ ಇದು 2 ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇರುವಂಥದ್ದು. ಒಂದು 2GB ರ್ಯಾಮ್ ಮತ್ತು 16GB ಇಂಟರ್ನಲ್ ಮೆಮೊರಿ, ಮತ್ತು ಇನ್ನೊಂದು ವೇರಿಯಂಟ್ ಬಂದ್ಬಿಟ್ಟು 2GB ರ್ಯಾಮ್ ಮತ್ತು 32GB ಇಂಟರ್ನಲ್ ಮೆಮೊರಿ. ಯಾವುದೇ 3GB ವೇರಿಯಂಟ್ ಈ ಒಂದು ಫೋನಲ್ಲಿ ಬಿಡುಗಡೆ ಆಗಿಲ್ಲ. 2GB ನನಗನ್ನಿಸ್ದಂಗೆ ಸ್ವಲ್ಪ ಕಡಿಮೆ ಆಯಿತು ಅಂತ ಅನಿಸುತ್ತೆ, ನೀವೇನಾದರೂ ಹೆವಿ ಯೂಸರ್ ಆಗಿದ್ದೀರಾ ಅಂತ ಅಂದರೆ. ಸೊ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಇದೆ ಈ ಒಂದು ಫೋನಲ್ಲಿ, ಇದ್ರ ಬಗ್ಗೆ ಆಮೇಲೆ ತಿಳಿಸ್ಕೊಡ್ತೀನಿ. ಇನ್ನು ಒಂದು ಫೋನ್ನ ಪ್ರೋಸೆಸರ್ ಬಗ್ಗೆ ಮಾತನಾಡಿದ್ರೆ, ಈ ಒಂದು ಫೋನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 439 ಪ್ರೋಸೆಸರ್ ಇದಾಗಿರುವಂಥದ್ದು. ಇದು ಲೋ ಎಂಡ್ ಪ್ರೋಸೆಸರು. ಇದರ ಜೊತೆಗೆ ಇದರಲ್ಲಿ ಅಡ್ರಿನೋ 505 GPU ಇರುವಂಥದ್ದು. ಇದು ಒಂದು ಲೆವೆಲಿಗೆ ಓಕೆ, ಸೂಪರ್ ಅಲ್ಲ, ಒಂದು ಲೆವೆಲಿಗೆ ಓಕೆ. ಇದು ಕೂಡ ಒಂದು ಲೆವೆಲಿಗೆ ಲೋ ಎಂಡನೇ, ಬೇಸಿಕ್ ಒಂದು ರೀತಿ. ಈ ಪ್ರೋಸೆಸರು ಮತ್ತು ಇದಿರುವಂಥ ರ್ಯಾಮು ನಾವು ನೋಡ್ಕೊಂಡು ಹೇಳೋದಾದರೆ, ನೀವೇನಾದರೂ ಹೆವಿ ಯೂಸರ್ ಆಗಿದ್ದೀರಾ ಅಂತ ಅಂದರೆ, ಹೆವಿ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೋತೀರಾ, ಹೆವಿ ಗೇಮ್ಸನ್ನು ಆಡ್ತೀರಾ ಅಂತ ಅಂದರೆ ಈ ಒಂದು ಫೋನ್ ನಿಮಗಲ್ಲ. ಈ ಒಂದು ಫೋನ್ ಏನಿದೆ ಇದು ಬೇಸಿಕ್ ಯೂಸರ್ಸ್ಗಳಿಗೆ. ಅಂದರೆ ನೀವೇನಾದರೂ ಈ ಒಂದು ಫೋನ್ ನಿಮ್ಮ ಅಪ್ಪ ಅಮ್ಮಂಗೆ ಕೊಡಿಸ್ತಾ ಇದ್ದಾರೆ, ಅಪ್ಪ ಅಮ್ಮ ಫೋನ್ ಕಾಲ್ ಮಾಡ್ತಾರೆ, ವಾಟ್ಸಪ್ ಯೂಸ್ ಮಾಡ್ತಾರೆ, ಫೇಸ್ಬುಕ್ ಯೂಸ್ ಮಾಡ್ತಾರೆ, ಕ್ಯಾಮ್ರಾ, ಫೋಟೋ ತೆಗಿತಾರೆ. ಈ ಬೇಸಿಕ್ ಉಪಯೋಗಕ್ಕೆ ನೀವೇನಾದರೂ ಈ ಒಂದು ಫೋನ್ನ ಕೊಡ್ತಾ ಇದ್ದೀರಾ ಅಂತಂದರೆ ಬೇರೆಯವರಿಗೆ, ಅಥವಾ ನೀವು ತೊಗೋತಿದ್ದೀರಾ ಅಂತ ಅಂದರೆ, ಸೆಕೆಂಡ್ರಿ ಫೋನಾಗಿ ಇದನ್ನು ತೊಗೋತಿದ್ದೀರಾ ಅಂತ ಅಂದರೆ ನೀವು ಪರ್ಚೇಸ್ ಮಾಡ್ಬೋದು. ಬಟ್ ನೀವೇ ಆಗಲಿ ಹೇಳಿದ ರೀತಿ ಹೆವಿ ಯೂಸರ್ ಆದರೆ ಈ ಒಂದು ಫೋನ್ ನಿಮಗಲ್ಲ. 2GB ಸಾಕಾಗೋದೇ ಇಲ್ಲ ಇತ್ತೀಚಿನ ದಿನಗಳಲ್ಲಿ. ಅಟ್ಲೀಸ್ಟ್ 3GB ಸಾಲಲ್ಲ, 4GB ಅದು ಕೂಡ ಒಂದೊಂದ್ಸಲ ಲ್ಯಾಗ್ ಆಗ್ತಿರುತ್ತೆ, ಹ್ಯಾಂಗ್ ಆಗ್ತಿರುತ್ತೆ, ತಡ್ಕೋತಾರಲ್ಲ. ಅಷ್ಟೊಂದು ಅಪ್ಲಿಕೇಶನ್ ಒಟ್ಟೊಟ್ಟಿಗೆ ರನ್ ಮಾಡ್ತಾ ಇರ್ತೀವಿ ನಾವು. ನೀವು ನೋಡ್ಬೋದು ಈಗ ರೀಸೆಂಟ್ ಡೇಸಲ್ಲಿ ಅಪ್ಲಿಕೇಶನ್ಗಳು ಹಂಗಿರ್ತವೆ. ಸೊ ಹಂಗೆ. ಇದರ ನಂತರ ಈ ಒಂದು ಫೋನ್ನ ಕ್ಯಾಮ್ರಾ ಬಗ್ಗೆ ಮಾತನಾಡಿದ್ರೆ, ಈ ಒಂದು ಫೋನಲ್ಲಿ ರೇರಲ್ಲಿ ಸಿಂಗಲ್ ಕ್ಯಾಮ್ರಾ ಇರುವಂಥದ್ದು. 12 ಮೆಗಾಪಿಕ್ಸೆಲ್ನ ಒಂದು ಮೈನ್ ಸೆನ್ಸಾರ್ ಇದೆ. ಇನ್ನೊಂದೇನಪ್ಪ ಅಂತ ಅಂದರೆ, ಈ ಒಂದು ಸೆನ್ಸಾರ್ ಏನಿದೆ ಇದು IMX486 ಸೋನಿ ಸೆನ್ಸರ್ ಆಗಿರುವಂಥದ್ದು. ಹೌದು, ಈ ಒಂದು ಪ್ರೈಸ್ ರೇಂಜಿಗೆ ಈ ಒಂದು ಸೆನ್ಸಾರ್ನ ಹಾಕಿರುವಂಥದ್ದು ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದೇನಪ್ಪ ಅಂತಂದರೆ, ಒಂದು MI 8 ಗೊತ್ತಿರ್ಬೋದು ನಿಮಗೆ, ಅದರಲ್ಲಿರುವಂಥ ಸೆನ್ಸಾರ್ನೇ ಇದರಲ್ಲೂ ಯೂಸ್ ಮಾಡಲಾಗಿರುವಂಥದ್ದು. ಅದ್ರ ಬೆಲೆ ಸುಮಾರು 12,000 ಆದರೆ ಇದು ಬರೀ 6,000 ರೇಂಜಿಗೆ ಈ ಒಂದು ಸೆನ್ಸಾರ್ ಕ್ರೇಜಿ ಅನಿಸುತ್ತೆ. ತುಂಬ ಒಳ್ಳೆ ಫೋಟೋ ಕ್ವಾಲಿಟಿಯನ್ನು ಇದು ಪ್ರೊಡ್ಯೂಸ್ ಮಾಡುತ್ತೆ. ಇನ್ನು ಫ್ರಂಟ್ ಕ್ಯಾಮ್ರಾ 5 ಮೆಗಾಪಿಕ್ಸೆಲ್ ಇರುವಂಥದ್ದು, ಇದು ಕೂಡ ಡೀಸೆಂಟ್ ಆಗಿದೆ. ಇದನ್ನು ಬಿಟ್ಟರೆ ಈ ಒಂದು ಫೋನ್ನಲ್ಲಿ 4000 mAh ಕೆಪಾಸಿಟಿಯ ಬ್ಯಾಟ್ರಿ ಇರುವಂಥದ್ದು. ಒಂದು ರೀತಿ ಹೇಳಬೇಕು ಅಂತ ಅಂದರೆ, ಈ ಒಂದು ಡಿಸ್ಪ್ಲೇ ಸೈಜಿಗೆ ಇದರಲ್ಲಿರುವಂಥ ರೆಸೊಲ್ಯೂಷನ್ 4000 mAh ಕೆಪಾಸಿಟಿ ನನಗೆ ಅನಿಸ್ದಂಗೆ ಆರಾಮಾಗಿ 2 ದಿನ ಬರುತ್ತೆ ಅಂತ ನನಗೆ ಅನಿಸುತ್ತೆ ಲೈಟ್ ಯೂಸಿಗೆ. ಇನ್ನು ಇದರಲ್ಲಿ ಯಾವುದೇ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ನ ನೀಡ್ತಾ ಇಲ್ಲ. ಚೈನೀಸ್ ವೇರಿಯಂಟಲ್ಲಿ, ಅಂದರೆ ಚೈನಾದಲ್ಲಿ ಲಾಂಚ್ ಆದಂಥ ಈ ಒಂದು ಫೋನಿಗೆ 10 ವ್ಯಾಟ್ನ ಫಾಸ್ಟ್ ಚಾರ್ಜರ್ ನೀಡಿದ್ರು, ಆದರೆ ಇಂಡಿಯಾದಲ್ಲಿ ನೀಡಲಾಗ್ತಾ ಇಲ್ಲ ಅಂತ ಹೇಳಲಾಗ್ತಿರುವಂಥದ್ದು. ಇನ್ನು ಕನ್ಫರ್ಮೇಷನ್ ಇಲ್ಲ, ಮೇ ಬಿ ನೀಡಲ್ಲ ಅಂತ ನನಗನ್ಸುತ್ತೆ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ನ ಈ ಒಂದು ಬಾಕ್ಸ್ ಒಳಗೆ. ಇದಿಷ್ಟು ಈ ಒಂದು ಫೋನ್ನ ಮೇನ್ ಫೀಚರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ಒಂದು ಫೋನ್ನ ಬೆಲೆಯ ಬಗ್ಗೆ ಮಾತನಾಡಿದ್ರೆ, ಈ ಒಂದು ಫೋನ್ನ 2GB ರ್ಯಾಮ್ ಮತ್ತು 16GB ಇಂಟರ್ನಲ್ ಮೆಮೊರಿ ಇರುವಂಥ ಫೋನಿಗೆ 5,799 ರೂಪಾಯಿ, ಅಂದರೆ 5,800 ಆಗುತ್ತೆ. ಅದೇ ನೀವೇನಾದರೂ 2GB ರ್ಯಾಮ್ ಮತ್ತು 32GB ಇಂಟರ್ನಲ್ ಮೆಮೊರಿ ಇರುವಂಥ ಫೋನ್ನ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಅಂದರೆ ₹200 ಜಾಸ್ತಿ ಆಗುತ್ತೆ ಅಷ್ಟೇ, ಅಂದರೆ 6,000 ರೂಪಾಯಿ ಆಗುತ್ತೆ. ಹೌದು, ₹200 16GB ಜಾಸ್ತಿ ಸಿಗ್ತಾ ಇದೆ. ನಿಮ್ಮ ಮೆಮೊರಿ ಕಾರ್ಡ್ ತೊಗೋತೀನಿ ಅಂದರೂ ಅದಕ್ಕಿಂತ ಜಾಸ್ತಿ ಆಗುತ್ತೆ. ಅದರಿಂದ ತೊಗೊಳ್ಳೋದಾದರೆ ನೀವು ಈ ಒಂದು 2GB ರ್ಯಾಮ್ ಮತ್ತು 32GB ಇಂಟರ್ನಲ್ ಮೆಮೊರಿ ಇರುವಂಥ ವೇರಿಯಂಟನ್ನು ತೊಗೊಳ್ಳಿ. 6,000 ರೂಪಾಯಿಗೆ ಚೆನ್ನಾಗಿದೆ ಅದು. ಕನ್ಕ್ಲೂಡ್ ಮಾಡಬೇಕು ಅಂತ ಅಂದರೆ, ಈ ಒಂದು ಫೋನನ್ನು ಆಗಲಿ ಹೇಳಿದ ರೀತಿ ಇದು ನೀವೇನಾದರೂ ಹೆವಿ ಯೂಸರ್ ಆಗಿದ್ದೀರಾ ಅಂತಂದರೆ, ಇನ್ನೊಂದ್ಸಲ ಹೇಳೋದಾದರೆ ಅಲ್ಲ, ನಿಮಗೆ ಇದು ಅಪ್ಪ ಅಮ್ಮಂಗೆ ಕೊಡ್ಸೋದಕ್ಕೋ ಅಥವಾ ನಿಮ್ಮ ಅಜ್ಜಿ ತಾತಂಗೆ ಕೊಡ್ಸೋದಕ್ಕೋ, ಅಥವಾ ನೀವು ಈ ಒಂದು ಫೋನ್ನ ಸೆಕೆಂಡ್ರಿ ಬರೀ ಕಾಲ್ ಮಾಡೋದಕ್ಕೆ ಯೂಸ್ ಮಾಡ್ತೀನಿ ಅಂತಂದರೆ ಈ ಒಂದು ಫೋನ ನೀವು ಪರ್ಚೇಸ್ ಮಾಡ್ಬೋದು. ಹೆವಿ ಯೂಸಿಗೆ ಆಗೋಲ್ಲ, ಹೆವಿ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡೋದಕ್ಕೆ ಆಗೋದಿಲ್ಲ. ಇದಿಷ್ಟು ನನ್ನ ಒಪಿನಿಯನ್ನು. ನಾನು ಏನು ಹೇಳಿದೆ, ಒಂದು ಸ್ಪೆಸಿಫಿಕೇಷನ್ ಹೇಳಿದ್ದೀನಿ ಅಷ್ಟೇ. ಕ್ಯಾಮ್ರಾ ನಾನು ಯೂಸ್ ಮಾಡಿಲ್ಲ. ಒಂದು ಕ್ಯಾಮ್ರಾ ಈ ಪ್ರೈಸ್ ರೇಂಜಲ್ಲಿ ಯಾವ ರೀತಿ ಇರ್ಬೋದು ಅಂತ ಜಸ್ಟ್ ಕೇಸ್ ನನಗೆ ಸಿಕ್ಕರೆ ಫೋಟೋ ಸ್ಯಾಂಪಲ್ ಎಲ್ಲ ತೋರಿಸ್ಬೋದು, ನಿಮ್ಮ ಕ್ಯಾಮ್ರಾ ಹೇಗಿದೆ ಅಂತ ಹೇಳ್ಬೋದು ನಾನು, ಕ್ಲಾರಿಟಿ. ಬಟ್ ಸ್ಪೆಸಿಫಿಕೇಷನ್ ನೋಡಿ, ಆ ಪ್ರೊಸೆಸರ್ ನನಗೆ ಗೊತ್ತಿರೋದ್ರಿಂದ, ಆ ಒಂದು GPU ನನಗೆ ಗೊತ್ತಿರೋದ್ರಿಂದ, ಆ ಒಂದು ರ್ಯಾಮ್ 2GB ಇರೋದ್ರಿಂದ ನಾನು ಹೇಳ್ಬೋದು ಓಕೆ ಫೋನ್ ಹಿಂಗಿರುತ್ತೆ ಅಂತ. ಸೊ
ಎಕ್ಸಾಕ್ಟ್ಲಿ ಹಿಂಗೆ ಇದೆ ಅಂತ ನಾನು ಕೈಗೆ ಸಿಕ್ಕರೆ ಹೇಳೋಕ್ಕಾಗೋದು. ನಿಮಗೆ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ, ನಿಮಗೆ ಗೊತ್ತಾಗಿದೆ ಅನ್ಕೋತೀನಿ ಒಂದು ಫೋನ ತೊಗೊಬೇಕು ಬೇಡವು ಅಂತ, ಯಾರು ತೊಗೊಬೇಕು ಅಂತ ಗೊತ್ತಾಗಿದೆ ಅನ್ಕೋತೀನಿ. ನಿಮ್ಗೆ ಏನಾದರೂ ಕ್ವಶನ್ ಇದೆ ದಯವಿಟ್ಟು ಕಾಮೆಂಟಲ್ಲಿ ಕೇಳಿ, ನೀವು ನಾನು ಅದಕ್ಕೆ ರಿಪ್ಲೈಯನ್ನು ಮಾಡ್ತೀನಿ ಆದಷ್ಟು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ಮತ್ತು ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಡಿಸ್ಕ್ರಿಪ್ಷನಲ್ಲಿ ಫಾಲೋವನ್ನು ಮಾಡ್ಬೋದು.